ಈಗ ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅದೇ ಗ್ಯಾಂಗ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 28 ಕೊಲೆ ಮಾಡಿದ್ದಾನೆ ಅಂತ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಕ್ಯಾ ಬಾತ್ ಹೈ ಸರ್. ರಾಜ್ಯದ ಜನ ಕೇಳ್ತಾರೆ, ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಧರ್ಮಸ್ಥಳದ ಅಂದ ತಕ್ಷಣ ಆಗಿದ್ರಲ್ಲ, ಇವಾಗ ಸಿದ್ದರಾಮಯ್ಯದ 28 ತಲೆಬುರುಡೆ ಎಲ್ಲಿದೆ, ಮೂಳೆಗಳೆಲ್ಲಿದೆ ಹುಡುಕ್ಬೇಕು. ಅದಕ್ಕೂ ಒಂದು SIT ರಚನೆ ಆಗಬೇಕು. ನೀವೇನ್ ಹೇಳೋದೇನು, ಮುಖ್ಯಮಂತ್ರಿಗಳ ವಿಚಾರವಾಗಿನೇ ಪ್ರಕರಣ ದಾಖಲಾಗಬೇಕು ಅಂತೀರಾ? ಪ್ರಶ್ನೆ SIT ಮಾಡಬೇಕು ಅಂತೀರಾ? ಹೌದೌದು. ಈಗ ಅವರೇ ತಾನೇ, ಈಗ ಅವ್ರ ಒತ್ತಡದ ಮೇಲೆ ತಾನೇ ಇವ್ರು ಮಾಡಿದ್ದು ಧರ್ಮಸ್ಥಳ. ಹಂಗಾರೆ ಧರ್ಮಸ್ಥಳ ಏನು ಬಿಟ್ಟಿಕಾಮಲ್ಲ ಇವ್ರದ್ದು? ಅದನ್ನ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ. ಇದು ಯಾವ ಧರ್ಮ ಸ್ವಾಮಿ? ಹರೀಶ್ ಪೂಂಜಾ ಉತ್ತರ ಕೊಡ್ಬೇಕಿದ್ಕೆ. ಧರ್ಮವನ್ನು ನಾಶ ಮಾಡ್ತಿದ್ಯಾ ನೀನು? MLA ಆಗಿ, ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ, ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು. ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ.